ಅರೆಸ್ಟ್ ಆಗ್ತಾರಾ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್? ಪರಿಷತ್ ಸದಸ್ಯ ಎನ್ ರವಿಕುಮಾರ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ನೋಡಿ. ಹಾಗಾದ್ರೆ ಸಮನ್ಸ್ ಜಾರಿಯಾದ್ರೂ ಕೂಡ ಕೋರ್ಟ್ಗೆ ಹಾಜರಾಗದಂತ ಎಂಎಲ್ಸಿ ರವಿಕುಮಾರ್ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ಇಟ್ಕೊಂಡು ಅರೆಸ್ಟ್ ಆಗ್ತಾರಾ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್? ಬೆಳಂಬೆಳಗ್ಗೆ ಬಿಗ್ ಶಾಕ್. ಎನ್ ರವಿಕುಮಾರ್ ಸಮನ್ಸ್ ಜಾರಿಯಾದರೂ ಕೂಡ ಕೋರ್ಟ್ಗೆ ಹಾಜರಾಗದ ಎಂಎಲ್ಸಿ ಎನ್ ರವಿಕುಮಾರ್ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಇದೀಗ 42ನೇಯ ಎಸಿಜೆಎಂ ಜಡ್ಜ್ ಸಂದೀಪ್ ಪಾಟೀಲ್ ಆದೇಶವನ್ನ ಹೊರಡಿಸಿದ್ದಾರೆ. ಕಲಬುರಗಿ ಡಿಸಿ ವಿರುದ್ಧ ವಿವಾದಾತ್ಮಕ ಹೇಳಿಕೆಯ ಆರೋಪ. ಕೋರ್ಟ್ ವಿಚಾರಣೆಗೆ ಗೈರು ಎನ್ ರವಿಕುಮಾರ್ಗೆ ಎನ್ಬಿಡಬ್ಲ್ಯೂ ಆದೇಶವನ್ನ. ವಿಚಾರಣೆಗೆ ಗೈರು ಹಿನ್ನೆಲೆ ಕೋರ್ಟ್ನಿಂದ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ರವಿಕುಮಾರ್ ವಿರುದ್ಧ ಎನ್ಬಿಡಬ್ಲ್ಯೂ ಹೊರಡಿಸಿದ ಎಸಿಜೆಎಂ ಕೋರ್ಟ್ 42ನೇಯ ಎಸಿಜೆಎಂ ಕೋರ್ಟ್ನಿಂದ ಜಾಮೀನು ರಹಿತ ವಾರೆಂಟ್ ಇದೀಗ ಎನ್ ರವಿಕುಮಾರ್ ಮೇಲೆ. ಕಳೆದ ವರ್ಷ ಸ್ಟೇಷನ್ ಬಜಾರ್ನಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ರವಿಕುಮಾರ್, ಆದರೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆಗೆ ನಿರಾಕರಣೆ ಆಗಿತ್ತು. ಸಮನ್ಸ್ ಜಾರಿಯಾದರೂ ಕೂಡ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇದೀಗ ವಾರೆಂಟ್ ಅನ್ನ ಹೊರಡಿಸಲಾಗಿದೆ. ಪ್ರಕರಣ ಸಂಬಂಧ ಸೆಪ್ಟೆಂಬರ್ 15ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಜಾಮೀನು ರಹಿತ ವಾರೆಂಟ್ ಇದೀಗ ಇಶ್ಯೂ ಆಗಿದೆ. ಬಟ್ ಇದಕ್ಕೆ ಯಾವಾಗ ಬೇಕಾದರೂ ಎನ್ ರವಿಕುಮಾರ್ ಅರೆಸ್ಟ್ ಆಗ್ತಾರಾ ಅಂತ ನೋಡಿದ್ರೆ ಈಗಾಗಲೇ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಪಕ್ಷದ ಬಹಿರಂಗ ಸಭೆಯಲ್ಲಿ ಜಿಲ್ಲಾಧಿಕಾರಿಯ ಕುರಿತು ರವಿಕುಮಾರ್ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿರ್ತಾರೆ. ಅಂದರೆ ಡಿಸಿ ಕಚೇರಿಯು ತನ್ನ ಸ್ವಾತಂತ್ರ್ಯ ಕಳೆದುಕೊಂಡಿದೆ, ಡಿಸಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಅಧಿಕಾರಿಯೋ ನನಗೆ ತಿಳಿದಿಲ್ಲ ಎನ್ನುವಂಥ ಹೇಳಿಕೆಯನ್ನ ರವಿಕುಮಾರ್ ಕೊಟ್ಟಿರ್ತಾರೆ. ಈ ವೇಳೆ ಜನರ ಚಪ್ಪಾಳಿಗೆ ಪ್ರತಿಕ್ರಿಯಿಸಿದಂಥ ರವಿಕುಮಾರ್, ನಿಮ್ಮ ಚಪ್ಪಾಳೆ ನೋಡಿದ್ರೆ ಡಿಸಿ ಬಹುಶಃ ಪಾಕಿಸ್ತಾನದಿಂದನೇ ಬಂದಿದ್ದಾರೆ ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಎಂಎಲ್ಸಿ ಎನ್ ರವಿಕುಮಾರ್ ಅನ್ನ ಪಾಸ್ ಮಾಡಿರ್ತಾರೆ. ಒಂದು ಸ್ಟೇಟ್ಮೆಂಟನ್ನು. ಈ ಒಂದು ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಮೇಲೆ FIR ಕೂಡ ದಾಖಲಾಗಿರುತ್ತೆ. ಬಟ್ ಇದಕ್ಕೆ ಸಮನ್ಸ್ ಜಾರಿ ಆದರೂ ಕೂಡ ಕೋರ್ಟ್ಗೆ ಹಾಜರಾಗಿರೋದಿಲ್ಲ ಎಂಎಲ್ಸಿ ರವಿಕುಮಾರ್. ಸೊ ಹಾಗಾಗಿ ಕೋರ್ಟ್ ಏನು ಮಾಡಿದೆ, 42ನೇಯ ಎಸಿಜೆಎಂ ಕೋರ್ಟ್ ಇದೀಗ ಜಾಮೀನು ರಹಿತ ವಾರೆಂಟ್ ಅನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಎನ್ ರವಿಕುಮಾರ್ ಅರೆಸ್ಟ್ ಆಗ್ತಾರಾ? ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅರೆಸ್ಟ್ ಆಗಬಹುದು ಕೋರ್ಟ್ ನೀಡಿರುವಂತಹ ಜಾಮೀನಿನ ಪ್ರಕಾರ. ಬಟ್ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಕಡೆ ಕುತೂಹಲಕಾರಿ. ನೋಡಿ, ಈಗಾಗಲೇ ಇವಾಗ ಸರ್ಕಾರ ಒಂದು ರೂಲ್ಸನ್ನು ಮಾಡ್ಕೊಂಡಿದೆ. ಏನು, ದ್ವೇಷ ಭಾಷಣವನ್ನು ಮಾಡುವಂತಿಲ್ಲ. ಇದು ಏನು ಸದನದಲ್ಲಿ ಇದನ್ನು ಅಂಗೀಕಾರ ಆಗುತ್ತೆ ಅಲ್ವಾ? ಅಂಗೀಕಾರ ಆದಂಥ ಸಂದರ್ಭದಲ್ಲೂ ಕೂಡ ಅಂದರೆ ದ್ವೇಷ ಭಾಷಣ, ಯಾರ ಮೇಲೂ ಕೂಡ ಯಾರು ದ್ವೇಷ ಭಾಷಣವನ್ನು ಮಾಡುವುದಿಲ್ಲ ಅಂತ. ಬಟ್ ಈ ಎಂಎಲ್ಸಿ ರವಿಕುಮಾರ್ ಅವರು DC ಮೇಲೆ ಆಡಿದಂಥ ಮಾತುಗಳು, ಪಾಕಿಸ್ತಾನದಿಂದ ಬಂದಿದ್ದಾರೇನೋ, ಬಹುಶಃ ಅಲ್ಲಿಂದನೇ ಬಂದಿರಬೇಕು, ಜನ ಚಪ್ಪಾಳೆ ತಡ್ತಾರೆ ಅಂತ ಅಂದರೆ ಅವರು ಅಲ್ಲಿಯವರೇ ಆಗಿರಬೇಕು ಅನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಎಂಎಲ್ಸಿ ರವಿಕುಮಾರ್ ಮಾತನಾಡುವಂತಹ ಭರದಲ್ಲಿ. ಹಾಗಾಗಿ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಮೇಲೆ FIR ಕೂಡ ದಾಖಲಾಗಿಲ್ಲ. ರಾಜಕೀಯ ನಾಯಕರಿಗೆ ಈ FIRಗಳೇನು ಮ್ಯಾಟ್ರ್ ಆಗೋದಿಲ್ಲ. ಯಾಕಂದರೆ ಯಾರ್ಯಾರ ಮೇಲೆ ಎಷ್ಟೆಷ್ಟು FIRಗಳಿರ್ತಾವೆ. ಈಗಾಗಲೇ ಚರ್ಚೆ ಆಗ್ತಾಯಿತ್ತು, ನೋಡಿದ್ರಲ್ಲ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟೆ. ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ಅಂತ ನಾವು ಹೇಳ್ಬೋದಾ, ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ಅಂತ ನಾವು ಹೇಳ್ಬೋದಾ ಅಂತ. ಇಲ್ಲಿ ಎಲ್ಲರೂ ಕೂಡ ಅವರೇ